ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆ್ಯಕ್ಚುಲಿ ತುಂಬಾನೇ ಬಿಸಿಲಿದೆ ನಮ್ಮೂರಲ್ಲಿ. ನಿಮ್ಮೂರಲ್ಲೂ ಹಾಗೆ ಬಿಸಿಲಿದೆಯಾ ಅಂತ ಕಮೆಂಟ್ ಮಾಡಿ. ಮಳೆ ಬರ್ದಲ್ಲೇ ಸ್ವಲ್ಪ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ. ಹಾಗಾಗಿ ನೆಲದ ಮೇಲೆ ಕುತ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಷ್ಟು ಹೀಟ್ ಇದೆ, ನೋಡ್ಬೋದು. ಫುಲ್ ಬೆವರ್ತಾ ಇದ್ದೀನಿ, ಕಾಣಿಸ್ತಿಲ್ಲ ಅನ್ಸುತ್ತೆ. ಫುಲ್ ಅಷ್ಟು ಶೆಕೆ ಇದೆ, ಮನೆಯೊಳಗಿದ್ದು ಅಷ್ಟು ಶೆಕೆ ಇದೆ. ಇನ್ನು ಆಚೆ ಹೋದ್ರೆ ಇನ್ನೇನು ಅಷ್ಟೇ ದೇವ್ರೆ ಗತಿ, ಅಷ್ಟು ಹೀಟ್ ಇದೆ. ಇನ್ನು ಇವತ್ತು ಬೆಳಗ್ಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಒಂದು ಫಂಕ್ಷನ್ ಇತ್ತು ಅಂತ ಆಚೆ ಹೋದ್ರು, ಒಂದು ಗೃಹ ಪ್ರವೇಶ ಇತ್ತು ಅಂತ. ಆಕ್ಚುಲಿ ಈ ಸೀಸನಲ್ಲಂತೂ ಹೆವಿ ಫಂಕ್ಷನ್ಸು, ಅದು ಹಳ್ಳಿ ಕಡೆ ಇದ್ರೆ ಅಂತೂ ಹೇಳೋದೇ ಬೇಡ, ಅಷ್ಟು ಫಂಕ್ಷನ್ಸ್ ಇರುತ್ತೆ. ಇವತ್ತು ಅಲ್ಲಿಗೆ ಹೋಗಿದ್ದಾರೆ. ಸೊ ನಾನು ಒಬ್ಳೆ ಇವಾಗ ಮನೇಲಿ ಇರೋದ್ರಿಂದ ಸ್ವಲ್ಪ ಹೇರ್ಗೆ ಆಯಿಲ್ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ನಾನು ಆಕ್ಚುಲಿ ಇದು ನೋಡಿ ಕೊಬ್ಬರಿ ಎಣ್ಣೆ. ಇದು ಯೂಶಲಿ ನಾವು ಧರ್ಮಸ್ಥಳ ಆ ಸೈಡ್ ಹೋದ್ರೆ ಈ ಉಜ್ರೆ ಎಲ್ಲ ಹೋಗ್ತೀವಲ್ಲ, ಅಲ್ಲಿ ನಿಮಗೆ ಈ ಕೊಬ್ಬರಿ ಎಣ್ಣೆ ಸಿಗತ್ತೆ ಕ್ಯಾನಲ್ಲಿ. ಈ ತರ ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ ನಮ್ಮ ಮನೇಲಿ. ಇನ್ನು ಇದ್ರ ಜೊತೆಗೆ ಇದು ಹರಳೆಣ್ಣೆ. ಇದು ನೋಡಿ, ಇದು ಆಕ್ಚುಲಿ ಪ್ಯೂರ್ ಹರಳೆಣ್ಣೆ. ಇದು ನಾವು ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡಕ್ಕೆ, ಬೇಬೀಸ್ಗೆ ಅಂದ್ರೆ ನ್ಯೂ ಬಾರ್ನ್ ಇರ್ತಾರಲ್ಲ ಅವರಿಗೆ ನಮ್ಮ ಕಡೆ ಎಲ್ಲ ನಾವು ಇದನ್ನ, ನನ್ನ ಮಗಂಗಾಗಿರ್ಬೋದು, ನನ್ನ ತಂಗಿ ಮಗಂಗಾಗಿರ್ಬೋದು, ಇದೇ ಆಯಿಲ್ನ ಯೂಸ್ ಮಾಡಿರೋದು. ಇದು ಕ್ಯಾಸ್ಟ್ರಾಲ್ ಆಯಿಲ್, ಹರಳೆಣ್ಣೆ ಪ್ಯೂರ್ ಅಂತ. ಆಕ್ಚುಲಿ ಇದು ನಾವು ಇಲ್ಲಿ ನಮ್ಮ ಕಡೆ ಚಿಟ್ ಹರಳೆಣ್ಣೆ ಅಂತ ಅಂತಾರೆ, ಗೊತ್ತಿಲ್ಲ ಬೇರೆಯವ್ರು ಏನು ಕರೀತಾರೆ ಅಂತ. ಇದು ಆಕ್ಚುಲಿ 200 ml 185 ಇರುತ್ತೆ ಅಷ್ಟೇನೆ. ಇದನ್ನ ಸ್ವಲ್ಪ ಬಿಸಿ ಮಾಡಿ, ಬೆಚ್ಚ ಮಾಡಿ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡ್ತೀವಿ. ಕೆಲವರೆಲ್ಲ ಬೇಬಿ ಆಯಿಲ್ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಸೈಡ್ ಎಲ್ಲ ನಾವು ಇದನ್ನೇ ಯೂಸ್ ಮಾಡೋದು. ಎಲ್ಲರೂ ಅಲ್ಲ, ನಮ್ಮ ಮನೆಯಲ್ಲಿ ಯೂಶಲಿ ನಾವು ಇದನ್ನೇ ಯೂಸ್ ಮಾಡಿರೋದು ನಮ್ಮ ಮಕ್ಕಳಿಗೆಲ್ಲ. ಇನ್ನು ಇದ್ರ ಜೊತೆಗೆ ಒಂದು ನೋಡಿ, ವಿಟಮಿನ್ ಈ ಕ್ಯಾಪ್ಸೂಲ್ನ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ಆಯಿಲ್ ಅಪ್ಲೈ ಮಾಡುವಾಗ. ಇದು 20 ಏನೋ ಇರುತ್ತೆ ಒಂದು ಶೀಟಲ್ಲಿ, 86 rupees, ಅಂದರೆ 4 rupees ಸಮಥಿಂಗ್ ಏನೋ ಬೀಳತ್ತೆ ಒಂದು ಟ್ಯಾಬ್ಲೆಟ್. ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಯಾವಾಗಲೂ ಆಯಿಲ್ ಅಪ್ಲೈ ಮಾಡ್ತೀನಿ. ಇದು ಆಕ್ಚುಲಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಬೆಚ್ಚಗೆ ಮಾಡ್ಕೊಂಡು ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ಆ್ಯಡ್ ಮಾಡಿ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಯಾವಾಗಲೂ ಆಯಿಲ್ ಅಪ್ಲೈ ಮಾಡಲ್ಲ, ಎಲ್ಲೋ ರೇರ್ ವೀಕ್ಲಿ ಒನ್ಸು ಆ ಥರ ಏನಾದರೂ ಹೆಡ್ ಬಾತ್ ಮಾಡೋದಿದ್ರೆ ಮಾತ್ರ ಅಪ್ಲೈ ಮಾಡ್ತೀನಿ. ಯಾಕಂದರೆ ಈ ಸೆಕೆಗೆ ಎಣ್ಣೆ ಎಲ್ಲ ಹಚ್ಕೊಂಡು ಸೀರಿಯಸ್ಲಿ ಆಗಲ್ಲ. ಫುಲ್ ಹಿಂಗೆ ಟೈ ಮಾಡ್ಕೊಂಡಿದ್ರೇ ಒಂದು ಸಮಾಧಾನ, ಅಷ್ಟು ಹೀಟ್ ಇದೆ ಇಲ್ಲಿ. ಹಾಗಾಗಿ ತಲೆಗೆಲ್ಲ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿಕೊಂಡೆ. ಒಂದಷ್ಟು ಜನ ನನಗೆ ಕೇಳಿದ್ರಿ, ನೀವು ವ್ಲಾಗರ್ಸ್ ಅಲ್ವಾ, ವ್ಲಾಗರ್ಗಳು ಚಂದ ಡ್ರೆಸ್ ಮಾಡಿಕೊಂಡು ವ್ಲಾಗ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಎಲ್ಲ ವ್ಲಾಗರ್ಸು ಒಂದೇ ಥರ ಇರಲ್ಲ. ಎಷ್ಟೋ ಜನ ವಿಲೇಜಲ್ಲಿ ವ್ಲಾಗ್ ಮಾಡೋರನ್ನ ನೋಡ್ಬೋದು, ನೀವು ನ್ಯಾಚುರಲ್ ಆಗೇ ಇರ್ತಾರೆ. ನನಗೂ ಸ್ವಲ್ಪ ನ್ಯಾಚುರಲ್ ಆಗಿರೋಕ್ಕೆ ಇಷ್ಟ. ಮೇಕಪ್ ಮಾಡಿಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು ಎವ್ರಿ ಡೇ ಕ್ಯಾಮ್ರಾ ಮುಂದೆ ಬಂದಿಲ್ಲ, ಆ ಥರ ನನಗೂ ಸ್ವಲ್ಪ ಇಷ್ಟ ಆಗಲ್ಲ. ಹೇಗಿರ್ತೀನೋ ಹಾಗೆ ನಾನು ಕಾಣಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನ್ಯಾಚುರಲಾಗಿ ಹೇಗಿರ್ತೀನೋ ಹಾಗೆ ವೀಡಿಯೋಸ್ನ ಮಾಡ್ತೀನಿ. ಇನ್ನು ಬೆಳಗ್ಗೆ ಅಪ್ಪ ಎಲ್ಲ ಹೋದರು ಅಂತ ಹೇಳಿದೆ ಅಲ್ವಾ, ಹೋಗ್ಬೇಕಾದ್ರೆ ನೋಡಿ ನನ್ನ ಮಗ ಫುಲ್ ಎಷ್ಟು ಜೋಶಲ್ಲಿರ್ತಾನೆ ಅಂತ ಅವನೇ ಓಡೋ ಗೇಟ್ ಎಲ್ಲ ತೆಗಿತಾನೆ. ಇನ್ನು ಅಮ್ಮ ಕೂಡ ರೆಡಿಯಾಗಿದ್ದರು. ವಿಡಿಯೋ ಮಾಡ್ತಾಯಿದ್ಯಾ, ನನ್ನ ಸ್ವಲ್ಪ ಹಿಡಿ ಅಂತ ಕಾಮಿಡಿ ಮಾಡ್ತಾಯಿದ್ರು. ಅವರೆಲ್ಲ ರೆಡಿಯಾಗಿ ಫಂಕ್ಷನ್ಗೆ ಅಂತ ಹೊರಟರು. ಈ ಟೈಮಲ್ಲಿ ಅಂತೂ ಹೆವಿ ಫಂಕ್ಷನ್ಸ್ ಇರುತ್ತೆ. ಆ ಬಿಸಿಲಿಗೂ ಅದಕ್ಕೂ ನಿಜವಾಗ್ಲೂ ಫಂಕ್ಷನ್ ಹೆಂಗೆ ಅಟೆಂಡ್ ಮಾಡೋದು ಅನ್ನೋಂಗಿರುತ್ತೆ. ಆದರೂ ಅಟೆಂಡ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಇನ್ನು ಅಪ್ಪ ಅಮ್ಮ ಎಲ್ಲ ಹೋದರು. ಹೋದ್ಮೇಲೆ ನನಗೂ ಸ್ವಲ್ಪ ಬೋರ್ ಆಗ್ತಾಯಿತ್ತಲ್ವ, ಹಾಗಾಗಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡು ಡೇನ ಸ್ಟಾರ್ಟ್ ಮಾಡಿದೆ. ಅವರೆಲ್ಲ ಹೋದರು. ನಮ್ಮನೇಲಿ ಬಸಳೆ ಸೊಪ್ಪು ಬೆಳೆದಿತ್ತು. ಆ ಬಸಳೆ ಸೊಪ್ಪಿಂದು ಸಾರು ಮಾಡಿದರು ಇವತ್ತು ಅಮ್ಮ. ನಾನು ಒಬ್ಬಳೇ ಇರೋದ್ರಿಂದ ಸಾಂಬಾರು ಮಾಡಿದರು. ಅನ್ನ ಒಂದು ನೀನೇ ಇಟ್ಕೊ ಅಂತ ಹೇಳೋಗಿದ್ರು. ಈ ಬಿಸಿಲಿಗೆ ತುಂಬಾ ತಂಪು ಬಸಳೆ ಸೊಪ್ಪು, ಆದಷ್ಟು ತಿನ್ನೋಕೆ ಟ್ರೈ ಮಾಡಿ ನೀವು ಎಲ್ಲರೂ. ಯಾರ್ಯಾರ ಮನೇಲಿ ಸಿಲಿಂಡ್ರು ಕೆಳಗಡೆ ಆಫ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಯೂಶಲಿ ಸಿಲಿಂಡರಲ್ಲಿ ಕೆಳಗೆ ಕೂಡ ಆಫ್ ಮಾಡ್ತೀವಿ. ನೋಡ್ಬೋದು, ಇವಾಗ ನಾನು ಆನ್ ಮಾಡಿಬಿಟ್ಟೆ, ಗ್ಯಾಸ್ನ ಆನ್ ಮಾಡಿದೆ. ಇನ್ನು ಅನ್ನಕ್ಕೆ ಇಟ್ಕೊಂಡಿದ್ದೆ. ಊಟಕ್ಕೆ ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡಿದೆ. ಇನ್ನು ಈಗ ಬೇಸಿಗೆ ಅಲ್ವಾ, ಈ ಬೇಸಿಗೆ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ಫ್ರೂಟ್ಸ್ನ ತಿನ್ನಿ. ಅದು ತಂಪಾಗಿರೋ ಫ್ರೂಟ್ಸ್ನ ಆದಷ್ಟು ತಿನ್ನೋಕೆ ಟ್ರೈ ಮಾಡಿ. ಕರ್ಬೂಜ ಜ್ಯೂಸ್ನ ಮಾಡ್ಕೊಳ್ಳೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಕರ್ಬೂಜ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಎಷ್ಟೋ ಮನೆಗಳಲ್ಲಿ ಈ ಸಕ್ಕರೆಗೆ ಒಂದು ಚಿಕ್ಕ ಇರುವೆಗಳಾಗಿರುತ್ತೆ. ನಮ್ಮ ಮನೇಲೂ ಕೂಡ ಯಾವಾಗಲೂ ಇರುವೆ ಆಗ್ತಿರುತ್ತೆ. ಇದಕ್ಕೆ ಏನಾದರೂ ರೆಮಿಡಿ ಇದ್ದರೆ ಹೇಳಿ. ಮೀನ್ಸ್ ಆ ಇರುವೆ ಬರ್ದಲೇ ಇರೋಂಗೆ. ನಮಗಂತೂ ನಿಜ ಇದ್ರ ಇರುವೆ ಕಾಟ ತಡ್ಕೊಳಕ್ಕಾಗ್ತಾಯಿಲ್ಲ. ಅದರ ಜೊತೆಗೆ ಸ್ವಲ್ಪ ಹಾಲು ಹಾಕಿ ಇದನ್ನು
ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಾದಮೇಲೆ ಗ್ಲಾಸಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಅಷ್ಟು ಚೆಂದ ಬ್ಲೆಂಡ್ ಆಗಿರಲಿಲ್ಲ, ಹಂಗಂಗೆ ಇತ್ತು ನೋಡಿ ಕೆಲವೊಂದು ಕರ್ಬೂಜ ಎಲ್ಲ. ಇನ್ನೇನು ಮಾಡೋದು, ಹಾಗೆ ನಾನು ಒಬ್ಬಳೇ ಇದ್ದಿದ್ದಲ್ವ, ಹಾಗೆ ಕುಡಿದೆ. ಬಿಸಿಲನ್ನು ತೋರಿಸ್ತೀನಿ ನೋಡಿ, ಎಷ್ಟು ಬಿಸಿಲಿದೆ ಯಪ್ಪ, ಮನುಷ್ಯರು ಸುಟ್ಟು ಹೋಗ್ತಾರೆ ಅನ್ನೋಷ್ಟು ಬಿಸಿಲಿದೆ. ನಾವು ಈ ನೇಚರ್ ಮಧ್ಯೆ ಇದ್ದೆ ಇಷ್ಟು ಹೀಟ್ ಇದೆಯಲ್ಲ, ಇನ್ನು ಸಿಟಿಲೆಲ್ಲ ಇರ್ತಾರಲ್ಲ ಅವ್ರ ಗತಿ ಏನು. ಓ ಮೈ ಗಾಡ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.